ನಮಸ್ಕಾರ ಆತ್ಮೀಯರೇ, ಇವತ್ತು ನಾವು ಗುಂಡ್ಲುಪೇಟೆ ತಾಲೂಕಿನ ಶಿವಪುರ ಗ್ರಾಮದಲ್ಲಿ ಇದ್ದೀವಿ. ಇಲ್ಲಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಅನೇಕ ದಾನದತ್ತಿಗಳನ್ನ ಕೊಟ್ಟಿರುವ ಬಗ್ಗೆ ಹಾಗೂ ಇಲ್ಲಿ ಅನೇಕ ದೇವಾಲಯಗಳನ್ನ ನಿರ್ಮಿಸಿರುವ ಬಗ್ಗೆ ಉಲ್ಲೇಖ ಇದೆ. ಬಹುಮುಖ್ಯವಾಗಿ ಇವತ್ತು ಬಸವನಗುಡಿಯ ಮುಂಭಾಗದಲ್ಲಿರುವಂತಹ ಒಂದು ದಾನ ಶಾಸನದ ಒಂದು ವಿಶ್ಲೇಷಣೆಯನ್ನ ನಿಮ್ಗೆ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೇನೆ. ಈ ದಾನ ಶಾಸನವನ್ನ ರುದ್ರಾಕ್ಷಿ ಒಡೆಯ ಎನ್ನುವಂತಹ ಗುರುವಿಗೆ ದಾನವಾಗಿ ಬರ್ಕೊಟ್ಟಿದ್ದಾರೆ. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ತೆರಕಣಾಂಬಿ ಸೀಮೆಯ ಆಳ್ವಿಕೆಗೆ ಈ ಪ್ರಾಂತ್ಯ ಒಳಪಟ್ಟಿದ್ದಂಥದ್ದು. ಅದನ್ನ ಗೊಂಡಿಗನಹಳ್ಳಿ ಪ್ರಾಂತ್ಯ ಅಂತ ಗುರುತು ಮಾಡಿದ್ದಾರೆ. ಹಾಗಾಗಿ ಆ ಸಮಯದಲ್ಲಿ ತೆರಕಣಾಂಬಿಯ ಮಹಾಮಂಡಲೇಶ್ವರನಾಗಿದ್ದಂತಹ ಸೋಮರಾಯನ ಕುಮಾರ ಪ್ರಸಿದ್ಧ ಗಜಬೇಟೆಕಾರ ಅಂತ ವರ್ಣನೆ ಮಾಡಿದ್ದಾರೆ. ಅಂದ್ರೆ ಸೋಮರಾಯ ಒಡೆಯ ಎನ್ನುವಂಥವನ ಮಗ ಪ್ರಸಿದ್ಧ ಗಜಬೇಟೆಕಾರ ಅಂತ ಹೇಳಿದ್ರೆ ಆತ ಆನೆಗಳನ್ನ ಬೇಟೆಯಾಡೋದ್ರಲ್ಲಿ ಪ್ರಸಿದ್ಧಿಯಾಗಿದ್ದಂತಹ ವ್ಯಕ್ತಿ. ಆತನ ಹೆಸರು ಬಂದು ದೇವರಾಜ ಒಡೆಯ ಅಂತ ಹೇಳಿ. ಗಜಬೇಟೆಕಾರನಾದಂತಹ ದೇವರಾಜ ಒಡೆಯ ಗೊಂಡಿಗನಹಳ್ಳಿಯ ರುದ್ರಾಕ್ಷಿ ಒಡೆಯ ಎನ್ನುವಂಥವನಿಗೆ ಇಲ್ಲಿ ದಾನವನ್ನ ಕೊಟ್ಟಿರುವ ಬಗ್ಗೆ ಈ ಶಾಸನ ಉಲ್ಲೇಖವನ್ನ ಮಾಡ್ತದೆ. ಏನಕ್ಕಪ್ಪ ಕೊಟ್ಟ ಅಂತ ಹೇಳಿದ್ರೆ ರುದ್ರಾಕ್ಷಿ ಒಡೆಯನನ್ನ ತನ್ನ ಗುರು ಅಂತ ಸ್ವಚ್ಛಂದವಾಗಿ ಇಲ್ಲಿ ಹೇಳ್ಕೊಂಡಿದ್ದಾನೆ. ಆತ ಪ್ರಸಿದ್ಧ ಗಜಬೇಟೆಕಾರನಾದರೂ ಸಹ ಅಷ್ಟೊಂದು ಪರಾಕ್ರಮಿ ಆದರೂ ಸಹ ತನ್ನ ಗುರುವಿನ ಪಾದ ಕಮಲಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು ಅಂತ ಈ ಶಾಸನದಲ್ಲಿ ಬರ್ಸ್ಕೊಂಡಿದ್ದಾರೆ. ಮತ್ತೆ ಇನ್ನೇನಪ್ಪ ಅಂತ ಹೇಳಿದ್ರೆ ಆತ ಆ ಪಾದ ಕಮಲಗಳನ್ನ ನಮಸ್ಕಾರ ಮಾಡಿ ಸೃಜನಶೀಲ ಶಿವಾನುಭವವನ್ನ ಪಡ್ಕೊಂಡಂತೆ. ಹಾಗಾಗಿ ಅದನ್ನು ಸಹ ಮೆನ್ಷನ್ ಮಾಡಿದ್ದಾರೆ. ಇನ್ನು ಏನೇನಪ್ಪ ಗುಂಡಿಗನಹಳ್ಳಿಯ ರುದ್ರಾಕ್ಷಿ ಒಡೆಯನಿಗೆ ದಾನದತ್ತಿಯಾಗಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಗುಂಡಿಗನಹಳ್ಳಿಯಲ್ಲಿ ಬರುವಂತಹ ತೆರಿಗೆಗಳು ಮುಖ್ಯವಾಗಿ ಒಣಭೂಮಿ, ನೀರಾವರಿ ಭೂಮಿ ಹಾಗೂ ಬೆಟ್ಟದ ಬಯಲು ಹಾಗೂ ಕುಂಬಾರರ ಮೇಲಿನ ತೆರಿಗೆ ಹಾಗೂ ಇನ್ನಿತರ ದಾನದತ್ತಿಗಳನ್ನ ಅವರಿಗೆ ಬಳುವಳೆಯಾಗಿ ಸೂರ್ಯಚಂದ್ರರು ಇರುವ ತನಕವೂ ಸಹ ಅನುಭವಿಸಿಕೊಂಡು ಹೋಗ್ಲಿ ಅಂತ ಏನು ಪರಶಿವನ ಸಾಕ್ಷಿಯಾದಂತಹ ಲಿಂಗವನ್ನ ಕೆತ್ತಿಸಿ ಆ ಗೊಂಡಿಗನಹಳ್ಳಿಯಲ್ಲಿ ಪಾನ ನೀರನ್ನ ಧಾರೆ ಎರೆಯುವ ಮೂಲಕ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಗೊಂಡಿಗನಹಳ್ಳಿಯಲ್ಲಿ ನೀರನ್ನ ಕೈ ಮೇಲೆ ಹಾಕೊಂಡು ಧಾರೆ ಎರೆಯುವ ಮೂಲಕ ಈ ಕರಡು ಪ್ರತಿಯನ್ನ ಆತ ಕೊಟ್ಟಿರುವಂಥದ್ದು. ಅದನ್ನ ಈ ಶಿವಪುರ ಗ್ರಾಮದಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಿ ಇಂದಿಗೂ ಸಹ ಸಂರಕ್ಷಣಾ ವಿಧಾನವಾಗಿ ಆ ಕಲ್ಲು ಚಪ್ಪಡಿಯನ್ನ ಮೇಲೆ ಮುಚ್ಚಿ ಅದನ್ನ ಸಂರಕ್ಷಣೆಯನ್ನ ಮಾಡಿದ್ದಾರೆ. ಇದೊಂದು ಬಹುಮುಖ್ಯ ವಿಚಾರ. ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಈ ಶಾಸನದ ಕೆಳಗಡೆ ಸಾಲುಗಳಲ್ಲಿ ಬರೆದಿರುವ ಪ್ರಕಾರ ದಾನವನ್ನ ಕೊಡುವವನಿಗಿಂತ ದಾನವನ್ನ ಸಂರಕ್ಷಣೆ ಮಾಡುವವನು ಸ್ವರ್ಗದಲ್ಲಿ ಅನೇಕ ವರ್ಷಗಳ ಕಾಲ ಜಾಗವನ್ನ ಪಡಿತಾನೆ ಅಂತ ಬರೆದಿದ್ದಾರೆ. ಯಾರಾದ್ರೂ ಒತ್ತಾಯ ಪೂರ್ವಕವಾಗಿ ಅಥವಾ ತನ್ನ ಸ್ವಾರ್ಥಗಳಿಗೆ ಈ ದಾನಗಳನ್ನ ಬಳಸ್ಕೊಂಡ್ರೆ ಆತ 1000 ವರ್ಷಗಳ ಕಾಲ ದತ್ತಿಯಲ್ಲಿ ಉಳವಾಗಿ ಜನಿಸಲಿ ಅಂತ ಬರೆದಿದ್ದಾರೆ. ಅಂದ್ರೆ 1000 ವರ್ಷಗಳ ಕಾಲ ಈ ಭೂಮಿ ಮೇಲೆ ಆತ ಉಳವಾಗಿ ಜನಿಸ್ತಾನೆ ಅಂತ ಬರೆದಿದ್ದಾರೆ.